ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಮಿಸ್ ಮನೆ ಅಡುಗೆ ರೆಸಿಪೀಸ್. ಇವತ್ತು ನಾನು ನಿಮಗೆ ಎಗ್ ವೆಜ್ ಫ್ರೈಡ್ ರೈಸ್ನ ತೋರಿಸ್ತಾ ಇದ್ದೀನಿ. ತುಂಬಾ ಹೆಲ್ದಿ ಇದು. 6 ಮೊಟ್ಟೆ ತೊಗೊಂಡಿದ್ದೀನಿ. ಹಾಗೆ ಫ್ರೈಡ್ ರೈಸ್ ಪೌಡರು ಅದು 1 ಸ್ಪೂನು, ಹಾಗೆ 1 ಸ್ಪೂನು ಧನಿಯಾ ಪುಡಿ, 1 ಸ್ಪೂನ್ ಚಿಲ್ಲಿ ಪೌಡರು, 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆ ಗರಂ ಮಸಾಲ ಒಂದು ಅರ್ಧ ಸ್ಪೂನು, ಅರ್ಧ ಮಸಾಲ ಚಿಲ್ಲಿ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 ಈರುಳ್ಳಿ, ಹಾಗೆ 2 ಹಸಿಮೆಣಸಿನ್ಕಾಯಿ, ಜೊತೆಗೆ ಕೊರಿಯಾಂಡರ್ ಲೀವ್ಸು, ಮತ್ತು 1 ಪ್ಯಾಕೆಟು ಬಟಾಣಿ ತೊಗೊಂಡಿದ್ದೀನಿ. ಹಾಗೆ 1 ಕ್ಯಾರೆಟು, ಅದನ್ನು ಸಣ್ಣದಾಗಿ ಸ್ಲೈಸಾಗಿ ಹಚ್ಚಿಟ್ಕೊಂಡಿದ್ದೀನಿ. ಒಂದು 15 ಬೀನ್ಸ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. 1 ಸಣ್ಣ ಕ್ಯಾಪ್ಸಿಕಮ್ಮು, ಹಾಗೆ ಸಣ್ಣದಾಗಿರೋವಂಥ 1 ಕ್ಯಾಬೇಜು. ಇದು ಮೀಡಿಯಮ್ ಸೈಜ್ ಅಥವಾ ದಪ್ಪದಾಗಿದ್ದರೆ ಒಂದು ಅರ್ಧ ಅಥವಾ ಕಾಲು ಭಾಗ ಸಾಕು. ಹಾಗೆ ಅರ್ಧ ನಿಂಬೆಹಣ್ಣು, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಪಾನ್ನ ಇಟ್ಕೊಂಡು 1 ಸ್ಪೂನ್ ಆಯಿಲ್ನ ಹಾಕ್ಕೊಂಡು ಅದು ಸ್ವಲ್ಪ ಕಾದ್ಮೇಲೆ ಈಗ ಒಂದೊಂದೇ ಮೊಟ್ಟೆನ ಬೀಟ್ ಮಾಡಿ ಹಾಕ್ಕೊಳ್ಬೇಕು. ನಿಮಗೆ ಮೊಟ್ಟೆ ಇನ್ನೂ ಜಾಸ್ತಿ ಬೇಕು ಅಂದರೂ ಕೂಡ ಹಾಕ್ಕೊಳ್ಬೋದು, 10, 12 ಆ ರೀತಿ. ಎಷ್ಟು ಜನಕ್ಕೆ ಮಾಡ್ತೀರಾ ಆ ರೀತಿ ಆದರೂ ನೋಡ್ಕೊಳ್ಳಿ. ಇಲ್ಲ ಅಂದರೆ ಆ್ಯಕ್ಚುಲಿ ಇಲ್ಲಿ ನಾನು ಒಂದು 4 ಮೆಂಬರ್ಸ್ಗೆ ಮಾಡ್ತಾ ಇರೋದು. ಒಂದು 6 ಮೊಟ್ಟೆ ತೊಗೊಂಡಿದ್ದೀನಿ. ಆ ಮೊಟ್ಟೆನಲ್ಲಿ ಪ್ರೋಟೀನ್ ಕಂಟೆಂಟ್ ತುಂಬಾ ಚೆನ್ನಾಗಿದೆ, ಜೊತೆಗೆ ವಿಟಮಿನ್ ಹಾಗೆ ಮಿನರಲ್ ಕೂಡ ಇದೆ. ಇದು ಬಾಡಿ ಬಿಲ್ಡ್ ಮಾಡೋರಿಗೆ ತುಂಬ ಹೆಲ್ದಿ ಆಗುತ್ತೆ. ಜೊತೆಗೆ ಮಕ್ಕಳು ಬೆಳವಣಿಗೆ ಕುಂಠಿತ ಆಗಿದ್ದರೆ ಎವ್ರಿಡೇ ನೀವು ಒಂದೊಂದು ಮೊಟ್ಟೆನ ಕೂಡ ಬೇಯಿಸ್ಕೊಂಡು ಕೊಡ್ಬೋದು. ಇಲ್ಲ ಈ ರೀತಿ ಪಲ್ಯ ಮಾಡಿ ಆಮ್ಲೆಟ್ ಮಾಡಿ ಕೊಡ್ಬೋದು. ಸೊ ಈಗ ನಾನಿಲ್ಲಿ ಮೊಟ್ಟೆ ಫ್ರೈ ಮಾಡ್ತಾ ಅದ್ರ ಜೊತೆಗೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡು ಈ ರೀತಿ ಸಣ್ಣದಾಗಿ ಫ್ರೈ ಮಾಡ್ಕೊತಿದ್ದೀನಿ. ಜಾಸ್ತಿ ತಿರುಗಬೇಡಿ, ಅದು ಸಣ್ಣ ಸಣ್ಣ ಪುಡಿ ಆಗಿಬಿಡುತ್ತೆ. ಆಗ ನಿಮಗೆ ಮೊಟ್ಟೆ ಸಿಗೋದೇ ಇಲ್ಲ ನೀವು ಅನ್ನ ತಿನ್ನಬೇಕಂದ್ರೆ ಬಾಯಿಗೆ. ಸೊ ನಮಗೆ ದೊಡ್ಡದಾಗಿ ದಪ್ಪಗೆ ಮೊಟ್ಟೆ ಸಿಗಬೇಕು ಅಂತ ಅಂದರೆ ಈ ರೀತಿ ಸಣ್ಣ ಫ್ಲೇಮಲ್ಲಿ, ಒಂದು ಮೀಡಿಯಮ್ ಫ್ಲೇಮಲ್ಲಿ ಸಣ್ಣದಾಗಿ ತಿರುಗಿಸ್ಕೊಳ್ತಾ ಇರಬೇಕು. ಆಲ್ಮೋಸ್ಟ್ ಈಗ ಮೊಟ್ಟೆ ಅದರ ಹಸಿ ವಾಸನೆ ಎಲ್ಲ ಹೋಗಿ ಫ್ರೈ ಆಗಿದೆ. ಈಗ ಇದನ್ನು ನಾವು ಒಂದು ಬೇರೆ ಪ್ಲೇಟ್ಗೆ ಎತ್ತಿ ಇಟ್ಕೊಳ್ಳೋಣ. ನೋಡಿ, ಲೈಟಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ನೀವು ಬೇರೆ ಒಂದು ಬಾಣಲಿಲಿ ಮಾಡಿಕೊಂಡ್ರೆ ತಳ ಹಿಡಿದ್ಬಿಡುತ್ತೆ. ಈ ರೀತಿ ನಾನ್ ಸ್ಟಿಕ್ ತವಾ ಯೂಸ್ ಮಾಡಿಕೊಂಡ್ರೆ ತಳ ಹಿಡಿಯೋ ಚಾನ್ಸಸ್ ತುಂಬಾ ಕಡಿಮೆ, ಹಿಡಿಯೋದೇ ಇಲ್ಲ ಅಂತ ಹೇಳ್ಬೋದು. ಹಾಗೆ ಆಯಿಲ್ ಕಂಟೆಂಟ್ ಜಾಸ್ತಿ ಬೇಕು ಅಂತ ಅಂದರೆ ನೀವು ಇನ್ನೂ 1 ಸ್ಪೂನ್ ಎಣ್ಣೆನ ಜಾಸ್ತಿ ಹಾಕ್ಕೊಳ್ಬೋದು. ಫ್ರೈ ಮಾಡಿದಂಥ ಮೊಟ್ಟೆನ ನಾನು ಇನ್ನು ಬೇರೆ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಸೇಮ್ ಪ್ಯಾನ್ನಲ್ಲಿ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ನೂ ಎಕ್ಸ್ಟ್ರಾ ಬೇಕು ಅಂದರೆ ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ನಾನು ಎಣ್ಣೆ ಅಷ್ಟು ಇಷ್ಟಪಡಲ್ಲ, ದಟ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್. ಈಗ 2 ಈರುಳ್ಳಿನ ಹಾಕ್ಕೊಂಡು ಅದು ಸಣ್ಣದಾಗಿ ಸ್ಲೈಸಾಗಿ ಹಚ್ಕೊಂಡಿರಬೇಕು. ಈ ರೀತಿ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ನೀವು ಮಾಮೂಲಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡು ಇಷ್ಟಪಡ್ತೀನಿ ಅಂದರೆ ಹಾಗಾದರೂ ಹಾಕ್ಕೊಳ್ಬೋದು. ಈಗ 2 ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಅದರ ಹಸಿ ವಾಸನೆ ಹೋಗಿ ಈರುಳ್ಳಿ ಕಲರು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಷ್ಟು ನಾವು ಫ್ರೈ ಮಾಡ್ಕೊಳ್ಬೇಕು. ಫ್ರೈಡ್ ರೈಸಲ್ಲಿ ವೆಜಿಟೇಬಲ್ಸ್ನ ನಾವು ಫ್ರೈ ಮಾಡಬೇಕಂದ್ರೆ ಆದಷ್ಟು ಹೈ ಫ್ಲೇಮಲ್ಲೇ ಇಟ್ಕೊಂಡಿರಬೇಕಾಗುತ್ತೆ. ಲೋ ಫ್ಲೇಮಲ್ಲಾದರೆ ತರಕಾರಿ ಎಲ್ಲ ಜಾಸ್ತಿ ಬೆಂದೋಗುತ್ತೆ ಮತ್ತು ಬೇಗನೂ ಬೇಯಲ್ಲ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಒಂದೊಂದೇ ತರಕಾರಿನ ಹಾಕ್ಕೊಂಡು ಬೇಗ ಫ್ರೈ ಮಾಡ್ಕೊಳ್ಳಿ. ಮತ್ತು ಜಾಸ್ತಿ ಅದನ್ನು ಬೇಯಿಸ್ಕೊಂಡು ಇರಬೇಡಿ. ಸೊ ಅದು ತುಂಬ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿದ್ರೇ ತುಂಬಾ ಟೇಸ್ಟಿ ಅನಿಸೋದು ನಮಗೆ ಫ್ರೈಡ್ ರೈಸು. ಸೊ ಇಲ್ಲಿ ನೋಡಿ, ನಾನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲನೂ ಜಸ್ಟ್ ಹಿಂಗೆ ತರಕಾರಿ ಹಾಕ್ತೀನಿ, ಜಸ್ಟ್ ಫ್ರೈ ಮಾಡ್ತಾಯಿದ್ದೀನಿ ಅಷ್ಟೇ. ಈಗ ನಿಮಗೆ ಇಲ್ಲಿ ಸ್ವಲ್ಪ ಕಲರು ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ, ಆದರೆ ನಾನು ಅಡುಗೆ ಇದನ್ನು ಕುಕ್ ಮಾಡಬೇಕಂದ್ರೆ ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತಿತ್ತು. ಯಾಕಂದರೆ ನನಗೆ ಆ ಒಂದು ವಿಂಡೋಸಿಂದ ಸನ್ಲೈಟು ಡೈರೆಕ್ಟಾಗಿ ಈ ಒಂದು ಪಾನ್ ಮೇಲೆ ಬೀಳ್ತಾ ಇದ್ದಿದ್ದರಿಂದ ಆ ಬೆಳಕು ನೋಡಿ ಹೇಗೆ ಕಾಣಿಸ್ತಿದೆ, ಹಾಗಾಗಿ ಒಂದು ಬ್ರೈಟ್ನೆಸ್ ಕಾಣಿಸ್ತಿದೆ. ಸೊ ಹಾಗಂತ ಟೇಸ್ಟ್ ಚೆನ್ನಾಗಿಲ್ಲ ಅಂತ ಹೋಗ್ಬಿಟ್ಟು ದಯವಿಟ್ಟು ಈ ಒಂದು ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಈ ಒಂದು ರೆಸಿಪಿನ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿದೆ. ಹಾಗೆ ಈಗ ನಾನು ಇದಕ್ಕೆ ಕ್ಯಾಪ್ಸಿಕಮ್ ಜೊತೆಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದಂಥ ಕ್ಯಾಬೇಜ್ ಕೂಡ ಹಾಕ್ಕೊಂಡು ಅದನ್ನು ಹೈ ಫ್ಲೇಮಲ್ಲಿ ಈ ರೀತಿ ಫ್ರೈ ಮಾಡಿಕೊಂಡೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದು, ಜೊತೆಗೆ ನಿಮಗೆ ನಾನು ಆವಾಗಲೇ ತೋರಿಸಿದ್ನಲ್ವ ಇಂಗ್ರೀಡಿಯೆಂಟ್ಸು, ಚಿಲ್ಲಿ ಪೌಡರ್, ಗರಂ ಮಸಾಲ, ಅರಿಶಿನ ಪುಡಿ, ಹಾಗೆ ಫ್ರೈಡ್ ರೈಸ್ ಪೌಡರ್, ಧನಿಯಾ ಪುಡಿ, ಇದನ್ನೆಲ್ಲ ಹಾಕ್ಕೊಳ್ಬೇಕು. ಈಗ ರೈಸ್ ನಾವು ಮೊದಲೇ ಕುಕ್ ಮಾಡಿಟ್ಕೊಂಡಿದ್ದಂಥ ಅನ್ನನ ಈ ರೀತಿ ಅದನ್ನು ಬಿಟ್ಟಿರಬೇಕು, ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಅದನ್ನು ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಸೊ ನೀವು ಅಕ್ಕಿ ಯಾವುದಾದ್ರೂ ಯೂಸ್ ಮಾಡ್ಕೊಳ್ಬೋದು, ಬಾಸುಮತಿ ರೈಸ್ ಆದರೂ ಓಕೆ, ಅಥವಾ ಎವ್ರಿಡೇ ನಾವು ಮಾಮೂಲಿ ಮನೇಲಿ ಯೂಸ್ ಮಾಡ್ತೀವಲ್ಲ ಸಣ್ಣಕ್ಕೆ, ಅದಾದರೂ ಓಕೆ. ಆದರೆ ಡಿಪೋ ಅಕ್ಕಿ ಬೇಡ, ಸೊಸೈಟಿ ಅಕ್ಕಿ ಅಂತೀವಲ್ವ ಅದು ಬೇಡ, ಅದು ಅಷ್ಟು ಚೆನ್ನಾಗಿ ಬರಲ್ಲ. ಅದು ಬೇಕಾದ್ರೆ ಸುಮ್ಮನೆ ನಿಮಗೆ ಇಷ್ಟ ಆದರೆ ಮಾಡ್ಕೊಳ್ಬೋದು. ಸೊ ಈಗ ನಾನು ಫ್ರೈ ಮಾಡಿಟ್ಟಿದ್ದಂತಹ ಎಗ್ಗು, ಹಾಗೆ ಕೊರಿಯಾಂಡರ್ ಲೀಫ್, ಜೊತೆಗೆ ಅರ್ಧ ನಿಂಬೆಹಣ್ಣು ರಸ ಹಾಕ್ಕೊಂಡು ಮತ್ತು ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಟೇಸ್ಟ್ ವಾಸ್ ರಿಯಲಿ ಅಮೇಝಿಂಗ್. ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ದಯವಿಟ್ಟು ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.